ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪುಷ್ಯ ಬಹುಳ ನವಮೇ ಸೋಮವಾರ 12/1/2026. ಪಂಚಾಂಗಕ್ಕೆ ಬಂದಾಗ ವಾರ ಸೋಮವಾರ, ತಿಥಿ ಬಂದು ನವಮಿ, ಹಗಲು 1 ಗಂಟೆ 42 ನಿಮಿಷದವರೆಗೂ, ನಕ್ಷತ್ರ ಬಂದು ಸ್ವಾತಿ, ರಾತ್ರಿ 10 ಗಂಟೆ 18 ನಿಮಿಷದವರೆಗೂ, ಯೋಗ ಬಂದು ಧೃತಿ, ಕರ್ಣ ಬಂದು ಗರಜೆ. ಈ ದಿನ ವಿಶೇಷ ಏನಪ್ಪ ಅಂದರೆ, ದಿನದ ವಿಶೇಷ ನೋಡಿ, ಮಕರ ರಾಶಿಗೆ ಶುಕ್ರನು ಪ್ರವೇಶ ಅಂದರೆ ಪಕ್ಷಾಂತರಚಾರ ಇರ್ತಕ್ಕಂಥ ದಿನ ಇವತ್ತು. ಅಂದರೆ ಶುಕ್ರನು ಸ್ಥಾನ ಬದಲಾವಣೆ ಮಾಡ್ತಾನೆ. ಅದರಿಂದ ಬಹಳಷ್ಟು ರಾಶಿಗಳವರಿಗೆ ತಮ್ಮ ನಿತ್ಯ ಗೋಚಾರ ಫಲದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಶುಕ್ರನ ಪ್ರಭಾವ ಸುಮಾರು ಒಂದು 80% ಶುಭ ಪ್ರಭಾವ ಇರ್ತದೆ, 20% ಅಶುಭ ಪ್ರಭಾವ ಇರ್ತದೆ. ವಿಶೇಷ ಏನಪ್ಪ ಅಂದರೆ, ಯಾರಿಗೆ ಸಪ್ತಮ ಸ್ಥಾನ ಅಂದರೆ ವರಾನ್ವೇಷಣೆ ಇರ್ತಕ್ಕಂಥವ್ರಿಗೆ, ವಧು ಅನ್ವೇಷಣೆ ಇರ್ತಕ್ಕಂಥವ್ರಿಗೆ, ಯಾರಿಗೆ ಸಪ್ತಮ ಸ್ಥಾನಕ್ಕೆ ಬರ್ತದೆ ಅವರ ಜನ್ಮರಾಶಿಯಿಂದ, ಅವರಿಗೆ ಶುಭ ಫಲಗಳು ಕೂಡ ಕಾಣ್ತದೆ. ಶುಕ್ರನು ಬಹಳ ಮುಖ್ಯವಾಗಿರ್ತಕ್ಕಂಥವನು, ಈತನ ಚಲನೆಯೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಸ್ವಲ್ಪ ಒಳ್ಳೆಯ ಯೋಗಗಳೇ ಬರ್ತದೆ. ಈಗ ನಾವು ದ್ವಾದಶ ರಾಶಿಗಳ ದಿನ ಭವಿಷ್ಯ ಅಂದರೆ ಶುಕ್ರನ ಚಲನೆಯನ್ನು ಸೇರಿಕೊಂಡು ಹೇಳಿದಾಗ, ಮೇಷರಾಶಿಯವರಿಗೆ ಹಿಡಿದ ಕಾರ್ಯಗಳಲ್ಲಿ ತೊಡಕು, ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ, ಎಲ್ಲ ರೀತಿಯ ವ್ಯವಸಾಯದಲ್ಲಿ ಆರಂಭ ವಿಘ್ನ, ಸ್ಟಾರ್ಟಿಂಗ್ ಟ್ರಬಲ್ ಇರ್ತದೆ ಎಲ್ಲಕ್ಕೂ. ಈ ಚೀನಿವಾರ, ಸಮಗಾರ, ಕುಂಬಾರ, ಕಮ್ಮಾರ, ನೇಕಾರ ಇವರು ಕುಶಲಕರ್ಮಿಗಳು, ಸ್ವಉದ್ಯೋಗಿಗಳು, ಇವರಿಗೆಲ್ರಿಗೂ ಸಹ ಉತ್ತಮವಾದ ಮಾರ್ಗದರ್ಶನ ಇರ್ತದೆ. ನೀವು ಸೋಮೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಸ್ಲೋ. ನೋಡಿ, ಶನೇಶ್ವರನಿಗೆ ಮುಂದೆ ಇರ್ತಾನೆ ಶುಕ್ರನು, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮಂದ ಅಂತಕ್ಕಂಥದ್ದು. ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಹೆಚ್ಚಿನ ಕೆಲಸದ ಹೊರೆ ಇರ್ತಕ್ಕಂಥದ್ದು. ಈ ರೇಷ್ಮೆ ಕೃಷಿ ಮಾಡೋರಿಗೆ ಇದನ್ನ ನೆಗೆಟಿವಿಟಿ ಇರ್ತಕ್ಕಂಥದ್ದು. ಹೂವು, ಹಣ್ಣು, ತರಕಾರಿ, ವೀಳ್ಯದೆಲೆ ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಶುಭವಾದ ದಿನ. ಶಿವಾಲಯಕ್ಕೆ ನೀವು ಭೇಟಿ ಕೊಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲದ ಮಿಥುನ ರಾಶಿಗೆ ಬಂದಾಗ ಧನಲಾಭ, ಕಾರ್ಯ ಪ್ರಗತಿ, ಮಿತ್ರರಿಂದ ಶುಭವಾರ್ತೆಗಳು, ಗೃಹ ಸಲಕರಣೆ ಕೊಂಡುಕೊಳ್ಬೇಕು ಅಂತಕ್ಕಂಥ ನಿಮಗೆ ಮನಸ್ಸು ಬರ್ತದೆ. ಈ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತದೆ. ಅಡಿಕೆ, ತೆಂಗು, ರಬ್ಬರ್ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಹಾರ್ಡ್ವೇರು, ಬಿಲ್ಡಿಂಗ್ ಮೆಟೀರಿಯಲ್ಸು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ಇರ್ತಕ್ಕಂಥದ್ದು. ಗಣಪತಿ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಅಗ್ನಿ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಆದಾಯ ವ್ಯಯಗಳಲ್ಲಿ ಸ್ಥಿರತೆ. ದ್ರಾಕ್ಷಿ ಬೆಳೆಗಾರರು, ಅಣಬೆ ಬೆಳೀತಕ್ಕಂಥವ್ರು, ಜೇನು ಸಾಕಾಣಿಕೆಗಾರರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಶುಭ ಇದೆ. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕ ದಿನ. ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ನಾವು ಸಿಂಹರಾಶಿಗೆ ಬಂದಾಗ ಹಣಕಾಸಿನ ವ್ಯತ್ಯಯ, ತರಕಾರಿ, ಹೂವು, ಹಣ್ಣು ಬೆಳೆಗಾರರಿಗೆ ಆರಂಭ ವಿಘ್ನ, ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ 100% ನೆಗೆಟಿವಿಟಿ ಇರ್ತಕ್ಕಂಥದ್ದು. ಜಾನುವಾರು ವ್ಯಾಪಾರ, ದಲ್ಲಾಳಿಗಳಿಗೆ ಒಳ್ಳೆಯ ಹಣದ ಒಳಹರಿವಿರ್ತಕ್ಕಂಥದ್ದು. ಈ ಮೆಡಿಕಲ್ಸು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾದ ದಿನ. ನಿಮ್ಮ ಕುಲದೇವತೆ, ನಿಮ್ಮ ಮನೆ ದೇವರು ಯಾವುದಿದ್ದರೆ ಅದನ್ನು ಧ್ಯಾನ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ನಿಮಗೆಲ್ಲ ಶುಭ ಬರ್ತದೆ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ನಾವು ಕನ್ಯಾ ರಾಶಿಗೆ ಬಂದಾಗ ಆದಾಯದಲ್ಲಿ ಸ್ಥಿರತೆ, ನೀರಾವರಿ ಮೂಲದ ರೈತರಿಗೆ ಶುಭ. ಆಭರಣ ಹಾಗೂ ಜವಳಿ ಮಳಿಗೆ ವ್ಯಾಪಾರರಿಗೆ ವ್ಯಾಪಾರದಲ್ಲಿ ಕುಸಿತ ಆಗ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೂ ಸಹ 100% ಮಾರ್ಗದರ್ಶಿನೇ ಇರೋದಿಲ್ಲ ಇವತ್ತು. ರಿಯಲ್ ಎಸ್ಟೇಟ್ ಅವ್ರಿಗೆ ನಷ್ಟದಲ್ಲಿ ಇರ್ತಕ್ಕಂಥದ್ದು. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಸತ್ಯದೇವತೆ ಆಗಿರ್ತಕ್ಕಂತಹ ಶ್ರೀ ಭಗವಾನ್ ಸತ್ಯ ಸಾಯಿಬಾಬಾ ಅವರ ಧ್ಯಾನ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ಹಣಕಾಸಿನ ವ್ಯವಹಾರಗಳಲ್ಲಿ ಸ್ಥಿರತೆ. ಅಲ್ಲದೆ ತರಕಾರಿ, ಹತ್ತಿ, ಹೂವಿನ ಬೆಳೆಗಾರರಿಗೆ ಉತ್ತಮವಾದ ಕಾರ್ಯಸೂಚಿ ಇರ್ತಕ್ಕಂಥದ್ದು. ಲಾಭನೇ ಇರ್ತದೆ. ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸು, ಬ್ರೆಡ್ ಅಂಗಡಿ ನಡೆಸ್ತಕ್ಕಂಥವ್ರು, ಸ್ವೀಟ್ ಮಿಸ್ಟ್ ಸ್ಟಾಲ್ ನಡೆಸ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತಿನ. ನೀವು
ಗೋಮಾತೆಯನ್ನು ಪೂಜೆ ಮಾಡಿ 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಮಂದಚೇಷ್ಟೆ, ಅಂದರೆ ಎಲ್ಲ ನಿಧಾನ ಆಗ್ತಕ್ಕಂಥದ್ದು, ಕಾರ್ಯವಿಘ್ನ, ಧನ ನಷ್ಟ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಿಂದಾಗಲಿ ನಿಮ್ಮ ಬಂಧುಗಳಿಂದಾಗಲಿ ಒಳ್ಳೆಯ ಶುಭ ಸುದ್ದಿ ಕೇಳ್ತಕ್ಕಂಥದ್ದು, ಉನ್ನತ ವಿದ್ಯಾಸ ಪಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಶುಭವಿದೆ, ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ಪ್ರಗತಿ ಇರ್ತದೆ. ಗುರು ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಆದ್ಮೇಲೆ ಧನುಸ್ ರಾಶಿಗೆ ಬಂದಾಗ ಹೆಚ್ಚಿನ ಪರಿಶ್ರಮ, ಶೂನ್ಯ ಪ್ರಗತಿ, ಸಿಕ್ಕಾಪಟ್ಟೆ ಕಷ್ಟ ಬೀಳ್ತೀರಿ, ನೋ ರಿಸಲ್ಟ್ಸ್. ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೆ ಬಹಳ ಒಳ್ಳೆಯ ದಿನ. ಮನೆಯಲ್ಲಿ ಒಳ್ಳೆ ಶಾಂತ ವಾತಾವರಣ ಇರ್ತಕ್ಕಂಥದ್ದವ್ರಿಗೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರಿಗಂತೂ ಬಹಳ ಉತ್ತಮವಾದ ಮಾರ್ಗದರ್ಶನ, ಮುನ್ಸೂಚನೆ ಸಿಗ್ತಕ್ಕಂಥದ್ದು. ಗುಡಿ ಕೈಗಾರಿಕೆಯಲ್ಲಿ ಶುಭ ಇದೆ. ಈ ಪ್ಲಂಬರ್ಗಳು, ಎಲೆಕ್ಟ್ರಿಷಿಯನ್ಗಳು, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸಿ, ಒಂದು ಬಾಳೆಹಣ್ಣು ಒಂದು ಬೆಲ್ಲನೋ ಕೊಡಿ ಹಸುವಿಗೆ, ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಗೋಮಾತೆ ನಿಮಗೆ ಆಶೀರ್ವಾದ ಮಾಡ್ತಾಳೆ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅದು ಮಕರ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಬಹಳ ಶುಭಕರವಾದ ದಿನ. ಎಲ್ಲ ರೀತಿಯ ಕಾರ್ಮಿಕರಿಗೆ ಉತ್ತಮವಾದ ದಿನ. ಈ ಪ್ಲಾಂಟೇಶನ್ ಮಾಡ್ತಕ್ಕಂಥವ್ರಿಗೆ ಮಾತ್ರ ಇವತ್ತು ಕೆಲಸಗಾರರ ಕೊರತೆಯಿಂದ ಕೆಲಸದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು. ಟೈಲರ್ಸು, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಕ್ಕಂಥ ಶುಭ ದಿನ. ಗುರು ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ ವಿರಸ, ಆದಾಯದಲ್ಲಿ ವ್ಯತ್ಯಯ, ಗೃಹ ಸೌಖ್ಯ, ವಿದ್ಯಾರ್ಥಿಗಳಲ್ಲಿ ಆಲಸ್ಯ, ಓದೋದೇ ಬೇಡ ಅನ್ಸ್ಬಿಟ್ಟು ವಿದ್ಯಾರ್ಥಿಗಳಿಗೆಲ್ಲ ಇವತ್ತು. ಅದೇ ರೀತಿಯಲ್ಲಿ ಈ ಕಾಫಿ ಪುಡಿ, ಈ ಡ್ರೈ ಫ್ರೂಟ್ಸು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಶುಭಕರವಾದ ದಿನ. ಈ ಪುಸ್ತಕ ವ್ಯಾಪಾರಿಗಳು, ಸ್ಟೇಷನರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇವತ್ತು ಉತ್ತಮವಾದ ವ್ಯಾಪಾರ ಆಗುತ್ತದೆ. ಶಿವನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಸಾಮಾನ್ಯವಾಗ್ತಕ್ಕಂಥ ಆದಾಯ, ಆರೋಗ್ಯದಲ್ಲಿ ಸ್ಥಿರತೆ, ಜಾನುವಾರು ವ್ಯಾಪಾರಿಗಳಿಗೆ ಬಹಳ ಶುಭಕರವಾದ ದಿನ. ಪೆಡ್ಲರ್ಸ್ ಅಂತಾರೆ ನೋಡಿ, ಅಂದರೆ ಈ ಗಾಡಿಗಳ ಮೇಲೆ, ಸೈಕಲ್ಗಳ ಮೇಲೆ, ಕಾರುಗಳ ಮೇಲೆ ಮೆಟೀರಿಯಲ್ಸ್ ಹಾಕ್ಕೊಂಡು ಊರು ತಿರುಗಿ ವ್ಯಾಪಾರ ಮಾಡ್ತಾರೆ ನೋಡಿ, ಪೆಡ್ಲರ್ಸ್ ಅಂತ ಅವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತದೆ ಇವತ್ತು. ಅದಲ್ಲದೆ ಎಲ್ಲ ರೀತಿಯ ವ್ಯವಸಾಯದವ್ರಿಗೆ ಮಿಶ್ರ ಫಲ ಇರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ, ಯಾರಿಗೆ ಮೀನರಾಶಿಯವರಿಗೆ ಸ್ವಲ್ಪ ಪಾಸಿಟಿವಿಟಿ ಇರ್ತಕ್ಕಂಥದ್ದು. ಶ್ರೀನಿವಾಸನ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ನೇರಳೆ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಆಗಿದೆ. ಆದ್ಮೇಲೆ ಈ ದಿನ ವಿಶೇಷ ಹೇಳಿದ್ದೀನಿ. ಈ ದಿನ ಶುಕ್ರನು ಸ್ಥಾನ ಬದಲಾವಣೆ ಮಾಡ್ತಾನೆ. ಅದರಿಂದ ಬಹಳಷ್ಟು 12 ರಾಶಿಗಳವ್ರಿಗೆ ಅವರ ಎಲ್ಲ ವ್ಯವಹಾರಗಳಲ್ಲಿ ವ್ಯತ್ಯಾಸ ಆಗ್ತದೆ. ಶುಕ್ರನು ಮಕರ ರಾಶಿಗೆ ಬರ್ತಾನೆ. ಮಕರ ರಾಶಿ ದಿಕ್ಕಿ ಲೆಕ್ಕ ಇಟ್ಕೊಂಡು ಅವರವರ ರಾಶಿಯಿಂದ, ಲಗ್ನದಿಂದ ಲೆಕ್ಕ ಹಾಕಿದಾಗ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ತಕ್ಕಂಥದ್ದಿರ್ತಕ್ಕಂಥದ್ದು. ನೀವೆಲ್ಲರೂ ಶುಕ್ರನನ್ನು ಸ್ಮರಣೆ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಕ್ರನಿಂದ ನಿಮಗೆ ಒಳ್ಳೆಯ ಆಶೀರ್ವಾದ ಸಿಕ್ಕಲಿ ಅಂತೇಳಿ ನಾನು ಶುಕ್ರ ಭಗವಾನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆದಮೇಲೆ ನಮ್ಮ ಒಂದು ಸಾಯಸ್ಮೃತಿ ಒಂದು ಚಾನಲ್ ಏನಿದೆ, ಇದಕ್ಕೆ ತಾವೆಲ್ಲರೂ ಲೈಕ್ ಮಾಡಿ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ಬಹಳಷ್ಟು ಜನ ನೋಡ್ತಾ ಇದ್ದಾರೆ, ಲೈಕ್ ಮಾಡೋದು ಕಡಿಮೆ ಆಗಿದೆ. ಅದೇ ರೀತಿಯಲ್ಲಿ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಸಹ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.